ಇತಿಹಾಸ ಪ್ರಸಿದ್ಧ ಸಸಿತ್ಲು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಮಾರ್ಚ್ 4ರಿಂದ ಬ್ರಹ್ಮಕಲಶೋತ್ಸವದ ವಿಧಿಗಳು ನಡೆಯಲಿದೆ. ಮಾರ್ಚ್ 8ರಂದು ಕ್ಷೇತ್ರದ ಸಪರಿವಾರ ಶ್ರೀ ಭಗವತಿ ಅಮ್ಮನವರ ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ಳಲಿದೆ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಹಿತಿ ನೀಡಿದರು. ಮಾರ್ಚ್ 4ರಂದು 8:30ಕ್ಕೆ ಋತುಜ್ವರ ಸ್ವಾಗತ, ಮಹಾಪ್ರಾರ್ಥನೆ, ಪಂಚಗವ್ಯ, ಪುಣ್ಯಾಹ, ನಾಂದಿ, ಅರಣಿಮತನ, ದ್ವಾದಶ ನಾರಿಕೇಳ ಗಣಯಾಗ, ತೋರಣ ಮುಹೂರ್ತ ನಡೆದ ನಂತರ ಉಗ್ರಾಣ ಮುಹೂರ್ತವನ್ನು ನಡೆಸಲಾಗುತ್ತದೆ ಎಂದವರು ತಿಳಿಸಿದರು. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 3 ರೀತಿಯ ದೇವಸ್ಥಾನಗಳನ್ನು ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ, ಎರಡನೇದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ, ಮೂರನೇದು ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಯಲ್ಲಿ ಪ್ರಕೃತಿಯ ಮಧ್ಯೆ ನಿರ್ಮಾಣ ಆಗಿರ್ತಕ್ಕಂಥ ಇತ್ತೀಚಿನ ದೇವಸ್ಥಾನ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಋಷಿಮುನಿಗಳ ತಪಸ್ಸು, ಬೇರೆ ಬೇರೆ ಕಾರಣಕ್ಕೋಸ್ಕರ ನಡೆದಿರ್ತಕ್ಕಂಥ ದೇವರು. ಇನ್ನು ರಾಜಾಶ್ರಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ದೇವಸ್ಥಾನಗಳು. ಹಾಗಾಗಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪರಮನಾಡು ದುರ್ಗಾ ಪರಮೇಶ್ವರಿ, ಈ ರೀತಿಯ ಕಟೀಲು, ಬೇರೆ ಬೇರೆ ದೇವಸ್ಥಾನಗಳು ಉಲ್ಲೇಖಗಳು ಸಿಗ್ತದೆ. ಅದರಲ್ಲಿ ಭಗವತಿ ಕ್ಷೇತ್ರವು ಒಂದು. ಈ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಸುಮಾರು 18 ಭಗವತಿ ಕ್ಷೇತ್ರಗಳಿದ್ದಾವೆ. ಇದು ಸೇರಿ 18 ಭಗವತಿ ಕ್ಷೇತ್ರಗಳಿದ್ದಾವೆ. ಆಗಮ ಪರಂಪರೆ ಮತ್ತು ದೈವಾರಾಧನೆ ಪರಂಪರೆ, ಜನಪದೀಯವಾಗಿರ್ತಕ್ಕಂಥ ಪರಂಪರೆ ಇದ್ದಾವೆ. ಈ 2 ಪರಂಪರೆಗಳ ಆರಾಧನೆ ಇರತಕ್ಕಂಥ ಒಂದು ಕ್ಷೇತ್ರ, ಅದು ಭಗವತಿ ಕ್ಷೇತ್ರ ಸಸಿ ಇತ್ತು. ಬಾಕಿಯೆಲ್ಲ 18 ದೇವಸ್ಥಾನ, 15 ದೇವಸ್ಥಾನಗಳಲ್ಲಿ ನಿರಂತರವಾಗಿರ್ತಕ್ಕಂಥ 3 ಹೊತ್ತಿನ ಪೂಜೆಗಳು ನಡೆತಕ್ಕಂಥ ಪ್ರಕ್ರಿಯೆಗಳಿಲ್ಲ. ಇಲ್ಲಿ 3 ಹೊತ್ತಿನ ಪೂಜೆಗಳು ನಡೀತದೆ. ಚಂಡಿಕಾ ಹೋಮದಂಥ ತಂತ್ರಿಗಳ ಆಧಾರದಲ್ಲಿ ಅವರ ಮಾರ್ಗದರ್ಶನ ನಡೆತಕ್ಕಂಥ ಚಂಡಿಕಾ ಹೋಮದಂಥ ಪೂಜೆಗಳಿದ್ದಾವೆ. ಹಾಗೆ ಐತಿಹ್ಯವಾಗಿರ್ತಕ್ಕಂಥ ಈ ಪೂಜೆಯ ಜೊತೆಗೆ ಬಪ್ಪನಾಡು ದೇವರ ದರ್ಶನವನ್ನು ಮಾಡತಕ್ಕಂಥ ಸೌಭಾಗ್ಯ ಇರತಕ್ಕಂಥ ಒಂದು ಕ್ಷೇತ್ರ, ಅದು ಭಗವತಿ ಕ್ಷೇತ್ರ ಸಸಿ ಇತ್ತು. ಹಾಗಾಗಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ನಂಬಿಕೆಗಳ ಜೊತೆಗೆ ಕಾರಣೀಯವಾಗಿರ್ತಕ್ಕಂಥ ಪ್ರದೇಶ ಇದೆ. ಹಾಗಾಗಿ ಸಮುದ್ರದ, ನದಿಯ ಎರಡರ ಮಧ್ಯ ತಟದಲ್ಲಿ ಇರತಕ್ಕಂಥ ಬಹಳ ಸೌಂದರ್ಯ ರಮಣವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಾಲಕ್ಕೆ ಅಭಿವೃದ್ಧಿ ಆಗ್ತಾ, ಇವತ್ತು ದೇವಸ್ಥಾನದ ದೇವ ಮಂದಿರದ ಶಿಲ್ಪಶಾಸ್ತ್ರದ ಆಧಾರದಲ್ಲಿರತಕ್ಕಂಥ ದೈವಜ್ಞರ ಚಿಂತನೆಯ ಪ್ರಕಾರ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರ ಇದು, ಸಾಹಿತ್ಯ ಇದು. ಹಾಗಾಗಿ ಹೆಚ್ಚು ಭಗವತಿ ಕ್ಷೇತ್ರಗಳಲ್ಲಿ ಜಿಯಾ ಸಮುದಾಯವೇ ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಹೊರಟಿರ್ತಕ್ಕಂಥ ಪ್ರಕ್ರಿಯೆಗಳಿದೆ. ಆದರೆ ಇಲ್ಲಿಯದು ವಿಶೇಷ ಏನು ಹೇಳಿದ್ರೆ, ಸಮಾಜದ ಎಲ್ಲ ವರ್ಗವನ್ನು ಜೋಡಿಸಿಕೊಂಡು ಆರಾಧನೆ ಮಾಡತಕ್ಕಂಥ ಭಗವತಿ. ಹಾಗಾಗಿ ಈ ಪ್ರದೇಶದಲ್ಲಿರ್ತಕ್ಕಂಥ ಜನ ಸಮುದಾಯ ಮಗುವೀರ ಸಮುದಾಯ. ಹಾಗಾಗಿ ಈ ದೇವಸ್ಥಾನಕ್ಕೆ ಹೆಚ್ಚು ನಡ್ಕೊಳ್ಳತಕ್ಕಂಥ ಸಮುದಾಯ ಮಗುವೀರ ಸಮುದಾಯ. ಈ ದೇವಸ್ಥಾನದ ಜೊತೆಗೆ ಬಿಲ್ಲವ ಸಮುದಾಯ ಜೊತೆ ಕೈ ಜೋಡಿಸಿಕೊಂಡಿರ್ತಕ್ಕಂಥ ಸಂಬಂಧ ಇರತಕ್ಕಂಥ ಕ್ಷೇತ್ರಗಳು, ಈ ಪರಿಧಿಯಲ್ಲಿರ್ತಕ್ಕಂಥ ಬಿಲ್ಲವ ಸಮುದಾಯ ಜೊತೆ ಸೇರಿಕೊಂಡಿದೆ. ಪೂಜೆಗೆ ತಂತ್ರಿವರಿಯರನ್ನು ಸೇರಿಸಿಕೊಂಡು ಅರ್ಚಕ ಸಮುದಾಯಗಳು ಇದರಲ್ಲಿ ಸೇರಿಕೊಂಡಿದೆ. ಇಲ್ಲಿಗೆ ದಾನಗಳನ್ನು ಕೊಡ್ತಕ್ಕಂಥ, ಇಲ್ಲಿಯ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳತಕ್ಕಂಥ ಬಹಳಷ್ಟು ಸಮುದಾಯಗಳು ಇದರಲ್ಲಿ ಜೋಡಣೆ ಆಗಿದೆ. ಹೇಳಿದ್ರೆ ಸರ್ವ ಸಮಾಜದ ಒಂದು ಸುಂದರವಾಗಿರ್ತಕ್ಕಂಥ ದಾನ, ಅದು ಸಸಿ ಹುಟ್ಟಿನ ಭಗವತಿ ಕ್ಷೇತ್ರ. ಹಾಗಾಗಿ 18 ಭಗವತಿ ಕ್ಷೇತ್ರಗಳಲ್ಲಿ ಇಲ್ಲಿರ್ತಕ್ಕಂಥ ಆರಾಧನಾ ಪದ್ಧತಿ, ಇಲ್ಲಿರ್ತಕ್ಕಂಥ ಆಡಳಿತದ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಚಿಂತನೆ ಕ್ರಮಗಳು ವ್ಯತ್ಯಾಸ ಇದೆ. ಹಾಗಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ಈಗ ಬ್ರಹ್ಮಕಲಶಕ್ಕೆ ರೆಡಿಯಾಗಿದೆ. ಬಹಳ ಇಲ್ಲಿ ನಂಬಿಕೆಗಳು ಏನು ಹೇಳಿದ್ರೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿ ಶಕ್ತಿ ಬಂದಿದೆ ಅಂತ ಹಿರಿಯರು ಹೇಳ್ತಾರೆ. ವಿಶೇಷವಾಗಿ ನಮ್ಮ ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಇಲ್ಲಿ ಪೂಜ್ಯ ಅಪ್ಪು ಯಾನಿ ಶ್ರೀನಿವಾಸ್ ಇವರ ಕಾರಣವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಸೃಷ್ಟಿ ಮಾಡಿದೆ, ನಿರ್ಮಾಣ ಆಗಿದೆ. ಹೀಗೆ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡತಕ್ಕಂಥ ಕೆಲಸ ಕಾರ್ಯ ಆಗಿದೆ. ಹಾಗಾಗಿ ಇದೆಲ್ಲವೂ ದಾನಿಗಳಿಂದಾಗಿದೆ. ಯಾವುದೇ ಸರ್ಕಾರದ ಯೋಜನೆ, ಸರ್ಕಾರದ ಕಾರಣಗಳು ಇಲ್ಲ. ಇದೆಲ್ಲವೂ ದಾನಿಗಳಿಂದ, ಇಲ್ಲಿರ್ತಕ್ಕಂಥ ಭಕ್ತರಿಂದ, ಇಲ್ಲಿ ನಂಬಿರ್ತಕ್ಕಂಥವರಿಂದ ಆಗಿದೆ. ಯಾವುದೇ ಒತ್ತಾಯದಿಂದ ಆಗಲಿ, ಅವರ ಸ್ವ ಇಚ್ಛೆಯಿಂದ ಆಗಿದೆ. ಕನ್ಯಾನ ಸದಾಶಿವ ಬಂದರು, ಅವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟರು, ಇನ್ನೂ ಕೊಡ್ತಾರೆ. 18 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಇನ್ನೂ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿ 10 ದಾನಿಗಳು. ಚಂದ್ರಶೇಖರ್ ಮತ್ತು ವೇದ ಪ್ರಕಾಶ್ ಅವರು ಮುಂಬೈಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ
ಗೆಸ್ಟ್ ಹೌಸ್ ಯಾಕೆ ಬೇಕು ಹೇಳಿದ್ರೆ ಬಹಳಷ್ಟು ಜನ ಇವತ್ತು ಹೊರಗಿಂದ ಬರ್ತಾರೆ, ರಾತ್ರಿ ಭಗವತಿಯ ದರ್ಶನ ಮಾಡ್ತಾರೆ. ಅವರಿಗೆ ರಾತ್ರಿ ನಿಂತು ಹಗಲು ಮತ್ತೆ ಬೆಳಗಿನ ಪೂಜೆ ಮಾಡಿ ಬೀಚ್ಗಳನ್ನು ನೋಡಿ, ಅದಕ್ಕೆ ಹೇಳಿದೆ ಪ್ರವಾಸೋದ್ಯಮಕ್ಕೆ ಆಗೋ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂಥ ಗೆಸ್ಟ್ ಹೌಸ್ಗಳ ನಿರ್ಮಾಣಕ್ಕೆ ಈಗ ನಾವು ಯೋಚನೆ ಮಾಡಿದ್ದೀವಿ. ಸಣ್ಣ ಗೆಸ್ಟ್ ಹೌಸ್ ನಿರ್ಮಾಣ ಆಗಿದೆ. ಇವತ್ತು ಈ ರಸ್ತೆ ಒಂದು ಸ್ವಲ್ಪ ಅಗಲೀಕರಣ ಆಗಿತ್ತು. ನಮ್ಮ ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಉಮ್ಮನಾಥ್ ಗೋಡ್ಯಾನ್ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಡುವುದರ ಮುಖಾಂತರ ಮೊದಲ ಬಾರಿಗೆ ಈ ಕಾರ್ಯ ಮುಗಿದಾಗಲೇ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ 10 ಲಕ್ಷ ರೂಪಾಯಿಗಳಿಂದ ರಸ್ತೆ ಆಗಿದೆ. ಇನ್ನು ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಕಾಂಕ್ರೀಟ್ ಆಗಬೇಕು ಅಂತಾಯಿತು. ನಮ್ಮ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಕಿಶೋರ್ ಗುಟ್ಯಾಳಿ ಅವರು 5 ಲಕ್ಷ ರೂಪಾಯಿಗಳನ್ನು, ರವಿಕುಮಾರ್ ಅವರು 5 ಲಕ್ಷ ರೂಪಾಯಿಗಳನ್ನು, ನಮ್ಮ ಜಗ್ಗೇಶ್ ಅವರಿಂದ 5 ಲಕ್ಷ ರೂಪಾಯಿಗಳನ್ನು, ಕೇಶವ ಪ್ರಸಾದರಿಂದ 5 ಲಕ್ಷ ರೂಪಾಯಿಗಳನ್ನು, ಹೀಗೆ ನಾನು ವಿನಂತಿ ಮಾಡಿದ ಮೇಲೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ 20 ಲಕ್ಷ ರೂಪಾಯಿಗೆ ಒಂದು ರಸ್ತೆ ಆಗಿದೆ. ಹೀಗೆ ಅಭಿವೃದ್ಧಿ ಕಾರ್ಯದ ಜೊತೆಗೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನುಕೂಲಗಳನ್ನು ಮಾಡತಕ್ಕಂಥ ಯೋಜನೆಗಳ ಒಟ್ಟಿಗೆ ಈ ಸಾರಿಯ ಬ್ರಹ್ಮಕಲಶದ ಯೋಜನೆಗಳಾಗಿದ್ದಾವೆ. ಹಾಗಾಗಿ ಇದೊಂದು ತೀಯ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದೆ. ತೀಯ ಸಮುದಾಯದ ನೇತೃತ್ವದಲ್ಲಿ ಎಲ್ಲ ಸರ್ವ ಸಮುದಾಯಗಳನ್ನು ಸೇರಿಸಿ ಭಗವತಿಯ ಆರಾಧನೆ ಮಾಡತಕ್ಕಂಥ ಬ್ರಹ್ಮಕಲಶ ವಿಶೇಷವಾಗಿರ್ತದೆ. ನಾವು ಈಗ ಯೋಚನೆ ಮಾಡಿದ ಪ್ರಕಾರ ಕಳೆದ ಬಾರಿ ಎಲ್ಲ ಅಂಕೆ ಸಂಖ್ಯೆಗಳನ್ನು ನೋಡಿ ಈ ಬಾರಿ ಸುಮಾರು 2 ಲಕ್ಷ ಭಕ್ತರು ಇಲ್ಲಿ ಬರಬಹುದು ಅನ್ನತಕ್ಕಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಮೊದಲಿಗೆ ಬ್ರಹ್ಮಕಲಶ ನಡೀತದೆ. 1 ತಿಂಗಳ ನಂತರ ನಡಾವಳಿ ಮತ್ತು ಭರಣಿ ಉತ್ಸವಗಳು ನಡೀತದೆ. ಭರಣಿ ನಡಾವಳಿ ನಿರಂತರವಾಗಿ ನಡೀತಕ್ಕಂಥ 5 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಕಾರ್ಯಕ್ರಮಗಳು ಈ ಸಾರಿ ಬ್ರಹ್ಮಕಲಶದ ಜೊತೆಗೆ 1 ತಿಂಗಳ ನಂತರ ಅದಕ್ಕೂ ಪೂರಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿದರು. ಪ್ರತಿದಿನ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಗಂಟೆ 5ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನೆರವೇರಲಿದೆ.